ಬಾಗಲಕೋಟೆ ಜಿಲ್ಲಾಡಳಿತದಿಂದ ಕೂಡ ಮತದಾನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯ ಒಟ್ಟು 1946 ಮತಗಟ್ಟೆ ಕೇಂದ್ರಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ. ನಾಳೆ ಮತದಾನಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನು ಕೂಡ ಬಾಗಲಕೋಟೆ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಒಟ್ಟು 1946 ಮತಗಟ್ಟೆಗಳು. ಎಲ್ಲಾ ಮತಗಟ್ಟೆಗಳಲ್ಲೂ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ವಿಶೇಷ ಚೇತನರಿಗೆ ವೀಲ್ ಚೇರಿನ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿದೆ. ವೀಲ್ ಚೇರ್ ಮೂಲಕ ವಿಶೇಷ ಚೇತನರು ಬಂದು ಮತದಾನವನ್ನ ಮಾಡಬಹುದು. ಬಿಸಿಲು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಪ್ರತಿ ಬೂತ್ಗೆ ಆಶಾ ಕಾರ್ಯಕರ್ತರನ್ನ ನಿಯೋಜನೆ ಮಾಡಲಾಗಿದೆ. ORS ಇರಬಹುದು, ವೈದ್ಯರ ನಿಯೋಜನೆಯನ್ನ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲಾಡಳಿತ. ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗಿದೆ. ಈಗಾಗಲೇ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ನಡೆಯುವಂತಹ ಮತದಾನಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲಾಡಳಿತ ಕೂಡ ಮತದಾನಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಮಾಡಿಕೊಂಡಿದೆ. ವೈದ್ಯಕೀಯ ವ್ಯವಸ್ಥೆ ಇರಬಹುದು, ವಿಶೇಷ ಚೇತನರಿಗೆ ವೀಲ್ ಚೇರ್ ವ್ಯವಸ್ಥೆ ಇರಬಹುದು. ಅದೇ ರೀತಿಯಾಗಿ ಮತಗಟ್ಟೆ ಕೇಂದ್ರಗಳಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ನಾಳೆ ನಡೆಯುವಂತಹ ಮತದಾನಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಆಗಬಾರದು. ಅದೇ ರೀತಿಯಾಗಿ ಮತದಾನದ ಸಂದರ್ಭದಲ್ಲಿ ಅಹಿತಕರ ಘಟನೆ ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನ ವಹಿಸಲಾಗಿದೆ. ಅಲ್ಲಿಂದ ತೆರಳಲಿದ್ದಾರೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಯನ್ನು ನಡೀತಾ ಇದೆ. ಅದಕ್ಕೆ ಭಾರತ ಚುನಾವಣಾ ಆಯೋಗದ ನಿರ್ದೇಶಾನುಸಾರವಾಗಿ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದ ಏನು ಮತಗಟ್ಟೆಗಳಿಗೆ ತೆರಳುವ ನಮ್ಮ ಪೋಲಿಂಗ್ ಸಿಬ್ಬಂದಿಗಳು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅದರ ಜಾಗದ ವಿವರಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಆ 8 ಕಡೆ ಇದು ಮಸ್ಟಿಂಗ್ ಪ್ರದೇಶ ಅಂತ ಏನು ಕೊಟ್ಟಿದ್ದೀವಿ, ಅಲ್ಲಿಂದ ತೆರಳಲಿದ್ದಾರೆ. ಮತ್ತು ಮತದಾನದ ನಂತರ ಕೂಡ ಅದೇ ಜಾಗದಲ್ಲಿ ಡಿಮಸ್ಟ್ರಿಂಗ್ ಆಗುತ್ತೆ. ಡಿಮಸ್ಟ್ರಿಂಗ್ ಆದ ನಂತರ ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಟ್ರಾಂಗ್ ರೂಮ್ ನಿರ್ಮಾಣ ಮಾಡಿದ್ದೀವಿ. ಅದೇ ರಾತ್ರಿ ಅವರು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇಲ್ಲಿಗೆ ತಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ನಾವು EVMಗಳನ್ನು ಮತ್ತು ಇತರೆ ದಾಖಲೆಗಳನ್ನು ಶೇಖರಣೆ ಮಾಡ್ತೀವಿ. ಮುಂದಿನ ಒಂದು ಕೌಂಟಿಂಗ್ ಏನು ನಡೀತದೆ ಅಲ್ಲಿವರೆಗೆ. ತಮಗೀಗಾಗಲೇ ತಿಳಿದಿರುವ ರೀತಿ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 18,06,183 ಮತದಾರರು ಇರ್ತಾರೆ. ಇದರೊಳಗೆ ಯುವ ಮತದಾರರು 53,546 ಮಂದಿ ಇದ್ದಾರೆ. 85 ವರ್ಷಕ್ಕಿಂತ ಹೆಚ್ಚಿನ ಮತದಾರರು 13,464 ಇದ್ದಾರೆ. ದಿವ್ಯಾಂಗ ಮತದಾರರು 26,838 ಜನರಿದ್ದಾರೆ. ಸೇವಾ ಮತದಾರರು 3,907 ಜನರಿದ್ದಾರೆ. ಈ ಎಲ್ಲ ಒಂದು ಮತದಾನಕ್ಕೆ ಪೂರಕವಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಸುಮಾರು 3,500ಕ್ಕೂ ಹೆಚ್ಚು ಸಿಬ್ಬಂದಿ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಚುನಾವಣೆಯ ಭದ್ರತಾ ವ್ಯವಸ್ಥೆಯನ್ನು ವಹಿಸಿಕೊಂಡಿರ್ತಾರೆ. ಮತ್ತು ಮತಗಟ್ಟೆಗಳಿಗೆ ತೆರಳಕ್ಕಾಗಿ 9,274 ಪೋಲಿಂಗ್ ಸಿಬ್ಬಂದಿ 1,946 ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಸಿದ್ಧರಾಗಿದ್ದಾರೆ. ಅವರ ಹೊರತಾಗಿ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ 158 ಜನ ಇದ್ದಾರೆ. ಸೆಕ್ಟರ್ ಆಫೀಸರ್ 158 ಜನರಿರ್ತಾರೆ. BLOಗಳು ಮತಗಟ್ಟೆಯಲ್ಲೇ ಕುಳಿತು ಅವರು ಕಾರ್ಯನಿರ್ವಹಿಸ್ತಾರೆ. ಮತದಾರರಿಗೆ ಮತ್ತು ಪೂರಕವಾಗಿ ಮತ್ತು ನಮಗೆ ಅಂಕಿಅಂಶಗಳನ್ನು ಕೂಡ ಒಂದು ತಲುಪಿಸುವ ಸಲುವಾಗಿ ಅವರು ಕೂಡ 1,946 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ದಿವ್ಯಾಂಗರಿಗೆ ಸಹಾಯ ಮಾಡುವ ಉದ್ದೇಶದಲ್ಲಿ VRW 243 ಜನರನ್ನು ಗುರುತಿಸಲಾಗಿದೆ. ಅದಲ್ಲದೆ ಮೈಕ್ರೋ ಅಬ್ಸರ್ವರ್ 247 ಜನ ವಲ್ನರಬಲ್ ಮತ್ತು ಕ್ರಿಟಿಕಲ್ ಮತಗಟ್ಟೆಗಳಿಗೆ ಮೈಕ್ರೋ ಅಬ್ಸರ್ವರ್ನ ನಮ್ಮ ಸಾಮಾನ್ಯ ಅಬ್ಸರ್ವರ್ ಅವರ ನಿರ್ದೇಶನದಂತೆ ಅವರ ಕೆಳಗಡೆ ಕಾರ್ಯನಿರ್ವಹಿಸೋಕ್ಕೆ 247 ಜನ ನೇಮಕ ಮಾಡಿದ್ದೀವಿ. ಮತ್ತು 87%ಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ನಾವು 100ಕ್ಕೆ 100% ಮಾಡಬೇಕು ಅಂತ ಚುನಾವಣಾ ಆಯೋಗನ ಕೋರಿದ್ವಿ. ವೆಬ್ಕಾಸ್ಟಿಂಗು 87% ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಕೂಡ ಆಗತ್ತೆ. ಇದಲ್ಲದೆ 70
ವಿಡಿಯೋಗ್ರಾಫರ್ಗಳನ್ನ ಕೂಡ ನಿಯೋಜನೆ ಮಾಡಿದ್ದೀವಿ. ತಮ್ಮ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕು ಅಂತ ನಾನು ಚುನಾವಣಾ ಆಯೋಗದ ಪರವಾಗಿ ನಿಮ್ಮ ಮೂಲಕ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಯನ್ನು ನಡೀತಾ ಇದೆ. ಅದಕ್ಕೆ ಭಾರತ ಚುನಾವಣಾ ಆಯೋಗದ ನಿರ್ದೇಶಾನುಸಾರವಾಗಿ